ಸೊನ್ನೆ ಕಂಡಿಡಿದ ಬ್ರಹ್ಮಗುಪ್ತನೋ ಏನ್ ಆರ್ಯಭಟನೋ ಯಾರೇ ಆಗ್ಲಿ ಬಿಡ್ರಿ, ಭಾರತೀಯರ ಕೊಡುಗೆ. ಹಾಯ್ ಹಲೋ ನಮಸ್ತೆ, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ಕ್ಲಾಸ್ ಒಳಗ ಇನ್ನೂ ಕೆಲವೊಂದಿಷ್ಟು ವಿಶೇಷವಾದಂತಹ ಮಾಹಿತಿಯನ್ನ ಕಲಿಯೋನು. ವಾದ ಕ್ಲಾಸ್ ಒಳಗ ನಾ ಏನ್ ಮಾಡಿದ್ನಿ ಅಂದ್ರ ಸಂಖ್ಯೆಗಳನ್ನ ಕೂಡ್ಸೋದ್ ಹೆಂಗ, ಕಳಿಯೋದ್ ಹೆಂಗ, ಅದ್ರೊಳಗೂ ವಿಶೇಷವಾಗಿ ಚಿಹ್ನೆಗಳು ಚೇಂಜ್ ಬಂದ ಅಂದ್ರ ಸಂಖ್ಯೆಗಳ ಪ್ರಕ್ರಿಯೆ ಯಾವ ರೀತಿ ಆಗ್ತದ, ಮತ್ತು ಬ್ರಕೆಟ್ ಒಳಗಿರುವಂತಹ ಸಂಖ್ಯೆಗಳ ಏನನ್ನ ಹೇಳ್ತಾವು ಅನ್ನೋದನ್ನ ನೋಡಿದ್ದು. ಇವತ್ತಿನ ಈ ಕ್ಲಾಸ್ ಒಳಗ ಸಂಖ್ಯೆಗಳಂದ್ರ ಏನ, ಸಂಖ್ಯೆಗಳ ಪರಿಕಲ್ಪನೆ ಯಾವ ರೀತಿಯಾಗಿ ಬಂತು ಅನ್ನೋದನ್ನ ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲ ವಿಶೇಷವಾಗಿ ಸಂಖ್ಯೆಗಳ ಪರಿಕಲ್ಪನೆ ಅನ್ನೋಕ್ಕಿಂತ ಮೊದಲ ಸಂಖ್ಯೆಗಳ ಸಂಖ್ಯಾ ರೇಖೆ ದ ನಂಬರ್ ಸಿಸ್ಟಮ್ ಅನ್ನ ನೋಡಿದ್ವು ಅಂದ್ರೆ ನಾವು ಎಲ್ಲಾರು ಗಮನಿಸ್ರಿ. ಸಂಖ್ಯೆಗಳಿಗೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ನಡಬರ್ಕ್ ನಾವು ಸೊನ್ನೆಯನ್ನ ಕರಿತೇವೆ. ಸೊನ್ನೆ ಒಂದು ಧನಾತ್ಮಕವೂ ಅಲ್ಲ, ಋಣಾತ್ಮಕವೂ ಅಲ್ಲದಿರುವಂತಹ ಒಂದು ಸಂಖ್ಯೆ. ಸೊನ್ನೆಗೂ ಕೂಡ ಬೆಲೆ ಅದ. ಸೊನ್ನೆ ನಮ್ಮ ಭಾರತೀಯರ ಕೊಡುಗೆ. ಬ್ರಹ್ಮಗುಪ್ತ ಸೊನ್ನೆಯನ್ನ ಕಂಡು ಹಿಡಿದದ್ದಾದ್ರ ಆರ್ಯಭಟ ಸೊನ್ನೆಯನ್ನ ಬಳಸಿದಂತಹ ಪ್ರಥಮ ಗಣಿತ ಶಾಸ್ತ್ರಜ್ಞ. ಹಾಗಾಗಿ ಭಾರತೀಯರ ಒಂದು ಕೊಡುಗೆ ಏನು ಜಗತ್ತಿಗೆ ಅಂದ್ರ ಸೊನ್ನೆ ಅನ್ನುವಂತಹ ನಂಬರ್. ಓಕೆ, ಇನ್ನು ಸೊನ್ನೆಯ ಬಲಭಾಗದಲ್ಲಿ ನಾವು ಧನಾತ್ಮಕ ಸಂಖ್ಯೆಗಳನ್ನ ಬರಿತಾ ಹೋಗ್ತೀವಿ. ಧನಾತ್ಮಕ ಸಂಖ್ಯೆಗಳು ಎಂದಿಗೂ ಕೊನೆಗೊಳ್ಳದಂತಹ ಸಂಖ್ಯೆಗಳು. 100, 1000, ಕೋಟಿ, ದಶಕೋಟಿ, ಶತಕೋಟಿ, ಹಂಗ ಮುಂದ ಇನ್ಫೈನೈಟ್ಲಿ ಕಂಟಿನ್ಯೂ. ಈ ಕಡೆ ಹೋದು ಅಂದ್ರ -1, -2, -3, -4, ಹಿಂಗ -5, -6. ಯಾವಾಗ್ಲೂ ಸಂಖ್ಯಾ ರೇಖೆ ಒಳಗ ಇದು ಏರಿಕೆ ಕ್ರಮದ ಪ್ರಕ್ರಿಯೆ ಆಗಿರ್ತದ. ಹಾಗಾದ್ರ ಬಲಬದಿಗೆ ಬಂದಂಗ ಸಂಖ್ಯೆಯ ಬೆಲೆ ಹೆಚ್ಚುತ್ತಾ ಹೋಗ್ತದ ಅನ್ನೋದನ್ನ ನೀವು ಗಮನಿಸಬೇಕಾದಂತ ವಿಷಯ. ವೆರಿ ಇಂಪಾರ್ಟೆಂಟ್ಲಿ, -2ಕ್ಕಿಂತ -1 ದೊಡ್ಡದು. -2ಕ್ಕಿಂತ -1 ದೊಡ್ಡದು. ಸರ್, ಇಲ್ಲಿ ದೊಡ್ಡದು ಸಣ್ಣದು ಅನ್ನುವಂತ ಒಂದು ಚಿಹ್ನೆಯನ್ನ ಬಳಸ್ತಾರೋ, ಆ ಚಿಹ್ನೆ ಬಗ್ಗೆ ನನಗೊಂದ್ ಸ್ವಲ್ಪ ಗೊತ್ತಾಗ್ತಾ ಇಲ್ಲ. ನಾ ಪ್ರೈಮರಿ ಹಂತದಾಗೂ ಕನ್ಫ್ಯೂಸ್ ಮಾಡ್ಕೊಂಡಿದ್ನಿ. ಏನೋ ಗ್ರೇಟರ್ ದನ್, ಲೆಸ್ ದನ್ ಅಂತ ಹೇಳ್ತದ ಮಾಸ್ತರ. ಅದ್ ಹೆಂಗ ಅಂದ್ರ ಹಿಂಗ ಯಾವ್ದು ಸಣ್ಣದಿರ್ತೈತ್ಲ ಅದ್ರ ಕಡೆ ಚೂಪ್ ಅಂದಿರ್ತೈತಿ, ಯಾವ್ದು ದೊಡ್ಡದಿರ್ತೈತ್ಲ ಅದ್ರ ಕಡೆ ಬಾಯಿ ತೆಗೆದಿರ್ತೈತಿ. ಹಿಂಗಾರ ಅರ್ಥ ಮಾಡ್ಕೊರ್ಬತ್ತೀನಿ. ಹೆಂಗ್ ತಿಳ್ಸೋದೇನು? ಸರ್, ಯಾಡ್ ಐತ್ರಲ್ಲ, ಯಾಡ್ ಹೆಂಗ್ ಸಣ್ಣದಾಕೈತ್ರಿ? ಋಣಾತ್ಮಕ ಸಂಖ್ಯೆಗಳ ಮೌಲ್ಯ ಹೆಚ್ಚಾದಂತೆ ಅದರ ಬೆಲೆ ಕಡಿಮೆ ಆಗುತ್ತದೆ. ಫಾರ್ ಎಕ್ಸಾಂಪಲ್, -100ಕ್ಕಿಂತ -1 ದ್ವಾಡದ್ರಪ್ಪ, ದ್ವಾಡದ. ಬಹಳ ದೊಡ್ಡದ. -100 ಎಲ್ಲೋ, ಅದಕ್ಕಿಂತ 1 ಎಲ್ಲೋ, ಬಹಳ ದೊಡ್ಡದ. -28ಕ್ಕಿಂತ -30 ಸಣ್ಣದ. ಚಿಹ್ನೆಯ ಪ್ರಾಮುಖ್ಯತೆ ಹೇಳತಾನೆ. -2 is less than -1, -100 is less than -1, -28 is greater than -30, -50 is greater than -100. ಈ ರೀತಿಯಾಗಿ ಈ ಲೆಸ್ ದ್ಯಾನ್ ಅಂಡ್ ಗ್ರೇಟರ್ ದ್ಯಾನ್ ಚಿಹ್ನೆಗಳನ್ನ ಬಳಸಬಹುದು. ಚಿಕ್ಕದು ಮತ್ತು ದೊಡ್ಡದು ಅನ್ನುವಂತಹ ಚಿಹ್ನೆಗಳನ್ನ ಬಳಸಬಹುದು. ಯಾರ ಕಡೆ ಬಾಯಿ ಅಗಲ ಐತ್ಲ ಆ ಸಂಖ್ಯೆಗಳು ದೊಡ್ಡು ಅಂತ ಹೇಳಿ ಕನ್ಸಿಡರ್ ಮಾಡ್ಬೇಕು. ಯಾರ ಕಡೆ ಚೂಪಂದ್ ಹೊಂಟೈತ್ಲ, ಚೂಪಂದ್ ಚುನ್ಸಾಕ್ ಹೊಂಟೈತ್ಲ ಆ ಸಂಖ್ಯೆಗಳು ಚಿಕ್ಕ ಸಂಖ್ಯೆಗಳು ಅಂತ ಹೇಳಿ ಕನ್ಸಿಡರ್ ಮಾಡ್ಬೇಕು. ಅಂಡರ್ಸ್ಟ್ಯಾಂಡ್? ಇದು ಚಿಕ್ಕದು ಮತ್ತು ದೊಡ್ಡದು ಅನ್ನುವಂತಹ ಒಂದು ಪರಿಕಲ್ಪನೆ. ಇನ್ನು ಸಂಖ್ಯಾ ರೇಖೆಗೆ ಬಂದು ಅಂದ್ರ ಯಾವಾಗ್ಲೂ ಎಡಗಡೆಯಿಂದ ಬಲಬದಿಗೆ ಹೋದಂತೆ ತನ್ನ ಮೌಲ್ಯ ಅಥವಾ ತನ್ನ ಬೆಲೆಯನ್ನ ಹೆಚ್ಚಿಸ್ಕೊಂತ ಹೋಗ್ತಿರ್ತಾವ ಸಂಖ್ಯೆಗಳು. ಇಲ್ಲಿ ನಿಮಗೆ ಈಸಿ ಗೊತ್ತಾಕಾವ್. ಧನಾತ್ಮಕ ಸಂಖ್ಯೆಗಳೊಳಗ 1ಕ್ಕಿಂತ 2 ದೊಡ್ಡದ, ಕರೆಕ್ಟ್. 2ಕ್ಕಿಂತ 3 ದೊಡ್ಡದ, ಕರೆಕ್ಟ್. 3ಕ್ಕಿಂತ 4 ರೂಪಾಯಿ ದೊಡ್ಡದ, ಕರೆಕ್ಟ್. 10 ರೂಪಾಯಿಕ್ಕಿಂತ 100 ರೂಪಾಯಿ ದೊಡ್ಡದ, ಕರೆಕ್ಟ್. ಬಟ್ ಮೈನಸ್ ಸಂಖ್ಯೆ ಒಳಗ ಬಹಳ ಜನಕ್ಕೆ ಗೊಂದಲ ಆಗ್ತಿರ್ತೈತಿ. ಮೈನಸ್ ಸಂಖ್ಯೆಗಳ ಯಾವಾಗ್ಲೂ ಹಿಂಗ್ ಹೋಗ್ತಾ ಸಣ್ಣ ಸಂಖ್ಯೆಗಳ ಪರಿಕಲ್ಪನೆಯನ್ನ ತೋರಿಸ್ತಿರ್ತಾವು. -100 ಸಾಂದ -10ಕ್ಕಿಂತ, -10 ಸಣ್ಣದ -1ಕ್ಕಿಂತ. ಹಿಂಗ ಇದು ನಿಮಗ್ ಅರ್ಥ ಆಗೈತೆ ಅಂತ ಅನ್ಕೋತಾನೆ. ಇನ್ನು ಸೊನ್ನೆ ಬಗ್ಗೆ ಏನ್ರಿ ಸರ್ ಅಂದ್ರ, ಸೊನ್ನೆ ಯಾವುದೇ ಒಂದು ಚಿಹ್ನೆ ಇಲ್ಲದೆ ಇರುವಂತಹ ಒಂದು ಪೂರ್ಣ ಸಂಖ್ಯೆ. ಸರ್, ಇದೇನು ಪೂರ್ಣ ಸಂಖ್ಯೆ ಅಂತ ವರ್ಡ್ ಯೂಸ್ ಮಾಡಿರ್ಲ, ಯಾವ ವರ್ಡ್ ಇದೆ? ಓಕೆ, ಮೊದಲ ಅಂಕಗಣಿತ ನಮ್ಮ ಭಾರತೀಯರ ಕೊಡುಗೆ ಅನ್ನೋದನ್ನ ನೀವ್ ಯಾರು ಮರಿಬಾರ್ದು. ಈ ಅರ್ಥಮೆಟಿಕ್ ಅಥವಾ ಅಂಕಗಣಿತ ಅನ್ನೋದು
ಪ್ರಾಚೀನ ಭಾರತೀಯ ಗಣಿತಶಾಸ್ತ್ರಜ್ಞರಾದಂತಹ ಬ್ರಹ್ಮಗುಪ್ತ ಅವರು ಸಂಖ್ಯಾ ಪದ್ಧತಿಯನ್ನ ಅಥವಾ ಈ ಸಂಖ್ಯೆಗಳ ಕೆಲವೊಂದಿಷ್ಟು ಪರಿಕಲ್ಪನೆಯನ್ನ ತಮ್ಮದೇ ಆದಂತಹ ಅದ ಮೊದಲ ತಾಳೆಗರಿ ಒಳಗೆ ಬರೆದಿಡುವಂತ ಪರಿಕಲ್ಪನೆ ಇದೆ. ಹಂಗ ಬರೆದಿಟ್ಟಂತ ಒಬ್ಬ ಶ್ರೇಷ್ಠ ಮಹಾನ್ ಗಣಿತ ಶಾಸ್ತ್ರಜ್ಞ. ಅವ್ರು ಬರೆದಿರೋ ಪ್ರಕಾರ ಸಂಖ್ಯೆಗಳನ್ನ ಅವರ ಒಂದು ಪದ್ಧತಿ ಪ್ರಕಾರ ವಿಂಗಡಣೆ ಮಾಡ್ತಾರ. ಅವ್ರು ಮಾಡಿದಂತಹ ಸಂಖ್ಯೆಯ ವಿಂಗಡಣೆ ಬರ್ತಾ 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 ಇಂಪ್ರೂವೈಸೇಷನ್ ಪಡ್ಕೊಂಡ ಈಗ ನಮಗ ನಂಬರ್ ಸಿಸ್ಟಮ್ ಅಥವಾ ಸಂಖ್ಯಾ ಪದ್ಧತಿ ಅನ್ನುವಂತಹ ರೂಪುರೇಷೆಯನ್ನ ಪಡ್ಕೊಂಡ ನಮ್ ಮುಂದದ. ಹಾಗಾದ್ರ ಏನದ ಸಂಖ್ಯಾ ಪದ್ಧತಿ, ಅಲ್ಲಿ ಬರುವಂತಹ ಸಂಖ್ಯೆಗಳು ಯಾವ್ಯಾವ, ಇತರ ಮ್ಯಾಗ ಯಾವ ರೀತಿಯಾದಂತಹ ಪ್ರಶ್ನೆಗಳ ಎಕ್ಸಾಮಿನೇಷನ್ ದಾಗ ಬೀಳ್ತಾವ ಅನ್ನೋದನ್ನ ನೋಡೋಣ. ಅಂಕಗಣಿತದ ಪಿತಾಮಹ ಎಂದು ಖ್ಯಾತಿಯಾಗಿರುವಂತಹ ದ ಫಾದರ್ ಆಫ್ ಅರ್ಥಮೆಟಿಕ್ ಯಾರು ಅಂತ ಹೇಳಿದ್ರ ನಮ್ಮ ಭಾರತ ದೇಶದ ಬ್ರಹ್ಮಗುಪ್ತ. ಪ್ರಾಚೀನ ಗಣಿತ ಶಾಸ್ತ್ರಜ್ಞರಾದಂತಹ ಬ್ರಹ್ಮಗುಪ್ತ ಅವರ ಸಂಖ್ಯೆಯ ಪರಿಕಲ್ಪನೆಯ ಒಂದು ವಿಭಿನ್ನವಾದಂತಹ ವಿಶಿಷ್ಟವಾದಂತಹ ಶೈಲಿ. ಅವರ ಆ ಮೂಲ ಪರಿಕಲ್ಪನೆ ಏನಾಗಿತ್ತು ಅಂದ್ರ ಸಂಖ್ಯೆಗಳನ್ನ ವಿಭಾಗ ಮಾಡಿದ್ರು. ಯಾವ ರೀತಿಯಾಗಿ ಸಂಖ್ಯೆಗಳನ್ನ ವಿಭಾಗ ಮಾಡಿದ್ರು ಅಂದ್ರ ನಾವೀಗ ನಂಬರ್ ಸಿಸ್ಟಮ್ ಒಳಗೆ ನೋಡೋದು ಅದ. ಒಂದು ಸ್ವಾಭಾವಿಕ ಸಂಖ್ಯೆಗಳು, ಸ್ವಾಭಾವಿಕ ಸಂಖ್ಯೆಗಳು. ಓಕೆ, ಇದನ್ನ ನಾವು ಇಂಗ್ಲಿಷ್ ಒಳಗ ನ್ಯಾಚುರಲ್ ನಂಬರ್ಸ್ ಅಂತ ಹೇಳಿ ಕರಿತೇವೆ. ಸರ್ ಯಾಕ್ರಿ ಇಂಗ್ಲಿಷ್ ಒಳಗ ಅಂತಂದ್ರ ನೀವು ನಾಳೆ CTET ಎಕ್ಸಾಮ್ ಕೂಡ ಬರೆಯುವಂತಹ ಒಂದ ಇದನ್ನ ಪರಿಕಲ್ಪನೆಯನ್ನ ಇಟ್ಕೊಂಡಿದ್ದೀರಿ. ಹಾಗಾಗಿ CTET ಸೆಂಟ್ರಲ್ TET ಅಂದ್ರ ಇಂಗ್ಲಿಷ್ ಒಳಗ ಇರ್ತದ, ಬಿಟ್ರೆ ಹಿಂದಿ ಮೀಡಿಯಂ ಒಳಗ ಇರ್ತದ. ಹಾಗಾಗಿ ಇಂಗ್ಲಿಷ್ ಒಳಗ ಮ್ಯಾಥಮೆಟಿಕ್ಸ್ ಅನ್ನ ಕಲಿಯೋದ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಓಕೆ, ನ್ಯಾಚುರಲ್ ನಂಬರ್ಸ್ ಯಾವ ಸರ? ಸ್ವಾಭಾವಿಕ ಸಂಖ್ಯೆಗಳು. ಸ್ವಾಭಾವಿಕ ಸಂಖ್ಯೆಗಳು ಅಂದ್ರ ಒಂದರಿಂದ ಸ್ಟಾರ್ಟ್ ಆಗ್ತಾವು, 2, 3, 4 ಅದೇ ರೀತಿ ಕಂಟಿನ್ಯೂ ಆಗಿರ್ತಾವ. ಇವಕ್ಕೆ ಯಾವುದೇ ರೀತಿಯಾದಂತಹ ಅಂತ್ಯ ಇರಂಗಿಲ್ಲ, ಹಂಗ ಹೋಗಿರ್ತಾವ. ಇನ್ಫೈನೈಟ್ಲಿ ನಂಬರ್ಸ್ ಆರ್ ದೇರ್, ಯಾವುದೇ ಅಂತ್ಯವನ್ನ ಹೊಂದಿರಂಗಿಲ್ಲ. ಬಟ್ ಸ್ಟಾರ್ಟಿಂಗ್ ಫ್ರಮ್ ದಿ ಒಂದರಿಂದ ಸ್ಟಾರ್ಟ್ ಆಗಿರ್ತಾವು. ಇವುಗಳನ್ನ ನಾವು ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಕ್ಯಾಪಿಟಲ್ ಲೆಟರ್ N ದಿಂದ ಇದರ ಸಂಕೇತವನ್ನ ಗುರುತಿಸ್ತೇವೆ. ಇನ್ನು ಎರಡನೇ ಸಂಖ್ಯೆ ಯಾವ್ದ್ರಿ ಸರ ಅಂದ್ರ ಪೂರ್ಣ ಸಂಖ್ಯೆಗಳು. ನಾ ಇದೇ ಈ ವರ್ಡ್ ಯೂಸ್ ಮಾಡೀನಿ, ಪೂರ್ಣ ಸಂಖ್ಯೆ ಅಂತ ಹೇಳಿ. ಈ ಪೂರ್ಣ ಸಂಖ್ಯೆ ಅಥವಾ ಇದಕ್ಕೆ ಇಂಗ್ಲಿಷ್ ಒಳಗ ಹೋಲ್ ನಂಬರ್ಸ್ ಅಂತ ಏನ್ ಕರಿತೇವಲ್ಲ ನಾವು, ಹೋಲ್ ನಂಬರ್ಸ್. ಈ ಪೂರ್ಣ ಸಂಖ್ಯೆಗಳು ಸ್ಟಾರ್ಟ್ ಆಗುದು 0 ದಿಂದ. 0, 1, 2, 3, 4 so on ಹಂಗ ಮುಂದೆ ಹೋಗಿದಾವ. ಅವಕ್ಕೂ ಕೂಡ ಅಂತ್ಯಗಳಿಲ್ಲ. ಒಂದ್ ಏನ್ ಇನ್ಕ್ಲೂಡ್ ಆಗೈತೆ ಅಂದ್ರೆ ಇಲ್ಲಿ 0 ಅನ್ನೋದು ಆಡ್ ಆಗ್ಯದ. 0 ಅನ್ನುವಂತಹ ಒಂದು ಸಂಖ್ಯೆ ಬಂದ ಪೂರ್ಣ ಸಂಖ್ಯೆ ಒಳಗ ಕುಂತದ. ಇನ್ನು ಮೂರನೇ ಪ್ರಮಾಣದ ಅಥವಾ ಮೂರನೇ ವಿಭಾಗದ ಸಂಖ್ಯೆಗಳ ಗಣ ಅಥವಾ ಸಂಖ್ಯೆಗಳ ಒಂದು ಗುಂಪು ಯಾವುದು ಅಂದ್ರ ಪೂರ್ಣಾಂಕಗಳು. ಪೂರ್ಣಾಂಕಗಳು ಇದನ್ನ ನಾವು ಇಂಟೀಜರ್ಸ್ ಅಂತ ಹೇಳಿ ಕರಿತೀವಿ ಇಂಗ್ಲಿಷ್ ಒಳಗ. ಬಟ್ Z ಅನ್ನುವಂತಹ ಅಕ್ಷರದಿಂದ ಇದನ್ನು ಗುರುತಿಸ್ತಾರು. ಯಾಕ ಅಂದ್ರ ಝಹಲೇನ್ ಅನ್ನುವಂತಹ ಜರ್ಮನ್ ಪದ ಅದ. ಪೂರ್ಣಾಂಕಗಳಿಗೆ ಜರ್ಮನ್ ಒಳಗ ಝಹಲೇನ್ ಅಂತ ಹೇಳಿ ಕರೀತಾರ. ಹಾಗಾಗಿ Z ಅನ್ನುವಂತಹ ಸಂಕೇತದಿಂದ ಅದನ್ನ ಗುರ್ತು ಮಾಡಿದ್ರ. ಹಾಗಾದ್ರೆ ಪೂರ್ಣಾಂಕಗಳಿಗೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ದೇರ್ ಇಸ್ ನೋ ಸ್ಟಾರ್ಟ್, ದೇರ್ ಇಸ್ ನೋ ಎಂಡ್, ನೋ ಇನಿಷಿಯಲ್ ಪಾಯಿಂಟ್, ನೋ ಎಂಡಿಂಗ್ ಪಾಯಿಂಟ್. ಓಕೆ, ಹಾಗಾದ್ರೆ ನಡಕ್ ಬರುವಂತ ಸಂಖ್ಯೆಗಳನ್ನ ಮಾತ್ರ ನಾವು ಗುರುತಿಸಬಹುದು. -2, -1, 0, +1, +2, +3 ಎಕ್ಸಾಕ್ಟ್ ನಂಬರ್ ಲೈನ್. ನಾ ಇದೇಗೇನು ನಂಬರ್ ಲೈನ್ ಅನ್ನ ತೆಗೆದಿಲ್ಲ, ಆ ನಂಬರ್ ಲೈನ್ ಅನ್ನ ಪೂರ್ಣವಾದಂತಹ ಎಕ್ಸಾಕ್ಟ್ ಪರಿಕಲ್ಪನೆನ ಪೂರ್ಣಾಂಕಗಳಾಗಿರ್ತದ, ಇಂಟೀಜರ್ಸ್ ಆಗಿರ್ತದ. ಓಕೆ, ಆದಿ ಅಂದ್ರ ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲದ ಅನಂತದಿಂದ ಬಂದಂತಹ ಋಣಾತ್ಮಕ ಸಂಖ್ಯೆಗಳು 0ವನ್ನ ಇನ್ಕ್ಲೂಡ್ ಮಾಡಿಕೊಂಡ ಅನಂತದವರೆಗೆ ಧನಾತ್ಮಕ ಸಂಖ್ಯೆಗಳನ್ನ ಹೊಂದಿರುವಂತಹ ಒಂದು ಸಂಖ್ಯೆಗಳ ಗುಂಪ ಪೂರ್ಣಾಂಕಗಳು. ಇನ್ನು ನಾಲ್ಕನೇ ಸಂಖ್ಯೆಯ ಗುಂಪು ಯಾವುದು ಅಂದ್ರೆ ಭಾಗಲಬ್ಧ ಸಂಖ್ಯೆಗಳು. ಇವುಗಳನ್ನ ನಾವು ರ್ಯಾಷನಲ್ ನಂಬರ್ಸ್ ಅಂತ ಹೇಳಿ ಕರಿತೀವಿ. ರ್ಯಾಷನಲ್ ನಂಬರ್ಸ್. ಹಾಗಾದ್ರೆ ಸರ್ ಭಾಗಲಬ್ಧ ಸಂಖ್ಯೆಗಳನ್ನ ಯಾವ ರೂಪದಾಗ ಬರಿಬಹುದು ಅಂದ್ರ P/Q ರೂಪದಲ್ಲಿ ಬರಿಬಹುದು. ನಾವು ಯಾವುದೇ ಭಾಗಲಬ್ಧ ಸಂಖ್ಯೆಯನ್ನ P/Q ರೂಪದಲ್ಲಿ ಬರಿಬಹುದು. ಫಾರ್ ಎಕ್ಸಾಂಪಲ್ 3/2 ಇದು ಭಾಗಲಬ್ಧ ಸಂಖ್ಯೆ. ಸರ್ ಬರೇ 5 ಇದೊಂದು ಭಾಗಲಬ್ಧ ಸಂಖ್ಯೆ, 100% ಇದೊಂದು ಭಾಗಲಬ್ಧ ಸಂಖ್ಯೆ. /1 ರೂಪದಲ್ಲಿ ಅದನ್ನ ವ್ಯಕ್ತಪಡಿಸಬಹುದು. ಸರ್ 7 ಅನ್ನೋದು ಭಾಗಲಬ್ಧ ಸಂಖ್ಯೆ ಏನ್ರಿ? 200% that is a rational number because of ನಾ ಇದನ್ನ ಈ ರೀತಿ ರಿಪ್ರೆಸೆಂಟ್ ಮಾಡಬಹುದು. ಕೆಲವೊಂದಿಷ್ಟು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ದಾಗ ಏನ್ ಕೇಳ್ಯಾರ ಅಂದ್ರ 0 ಎಂಬುದು ಭಾಗಲಬ್ಧವೋ ಅಥವಾ ಅಭಾಗಲಬ್ಧವೋ ಅಂತ ಕೇಳ್ಬಿಡ್ತಾನ.
ಸೊನ್ನೆ ಎಂಬುದು ಭಾಗಲಬ್ಧವೋ ಅಥವಾ ಅಲ್ಲವೋ ಅಂತ ಕೇಳ್ಬಿಡ್ತಾನ. ಸೊನ್ನೆನೂ ಕೂಡ 100% ಭಾಗಲಬ್ಧ ಸಂಖ್ಯೆ. ಸೊನ್ನೆ ಕೆಳಗೆ ನೀವು ಯಾವುದೇ ನಂಬರ್ ಅನ್ನ ವ್ಯಕ್ತಪಡಿಸಿದ್ರ ಅಂದ್ರ ಆನ್ಸರ್ ಮಸ್ಟ್ ಬಿ 0. ಓಕೆ, ಆನ್ಸರ್ ಮಸ್ಟ್ ಬಿ 0. ಸೊನ್ನೆಯ ಕೆಳಗೆ ಯಾವುದಾದರೂ ಸಂಖ್ಯೆಯನ್ನ ನೀವು ವ್ಯಕ್ತಪಡಿಸಿದ್ರಿ ಅಂದ್ರೆ ಆನ್ಸರ್ 0. ಇಟ್ ಮೀನ್ಸ್ ಅಂಶದಾಗ ಏನಾದ್ರೂ ಸೊನ್ನೆ ಇತ್ತು ಅಂದ್ರೆ ಆನ್ಸರ್ ಕೂಡ ಸೊನ್ನೆನ ಆಗಿರ್ತದೆ. ದಿಸ್ ಇಸ್ ದ ಕಾನ್ಸೆಪ್ಟ್. ಓಕೆ, ಹೆಂಗ ಸೊನ್ನೆ ಜೊತೆ ಗುಣಾಕಾರಗೊಂಡಂತಹ ಎಲ್ಲಾ ಸಂಖ್ಯೆಗಳು ಸೊನ್ನೆಗೆ ಸಮ ಆಗ್ತಾವಲ್ಲ, ಅಥವಾ ಸೊನ್ನೆ ಜೊತೆ ಗುಣಾಕಾರ ಅದು ಅಂದ್ರೆ ಆ ಸಂಖ್ಯೆಯ ವ್ಯಾಲ್ಯೂ ಸೊನ್ನೆ ಆಗ್ತದಲ್ಲ, ಅದೇ ರೀತಿ ಸೊನ್ನೆಯ ಜೊತೆ ಭಾಗಾಕಾರ ನಿಯಮಕ್ಕೆ ಒಳಪಟ್ಟು ಅಂದ್ರೆ ಆ ಸಂಖ್ಯೆಗಳು ಕೂಡ ಸೊನ್ನೆ ಆಗ್ತಾವ. ಈ ನಿಯಮ ನಮಗ ಗೊತ್ತಿರಬೇಕು. ಇನ್ನ 5ನೇ ಭಾಗ ಯಾವುದು ಅಂದ್ರ ಅದನ್ನ ಇಲ್ಲಿ ಬರೀತ ನೋಡ್ರಿ. 5ನೇ ಭಾಗ ಯಾವುದು ಅಂದ್ರ ಅಭಾಗಲಬ್ಧ ಸಂಖ್ಯೆಗಳು. ಅಭಾಗಲಬ್ಧ ಸಂಖ್ಯೆಗಳು ಇರ್ರೇಷನಲ್ ನಂಬರ್ಸ್ ಅಂತ ಹೇಳಿ ಕರೀತಾರೋ. ಇರ್ರೇಷನಲ್ ನಂಬರ್ಸ್ ಅಂತ ಹೇಳಿ ಕರೀತಾರೋ. ಇದನ್ನ P/Q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲ. ಎಕ್ಸಾಂಪಲ್ ಯಾವ್ಯಾವ್ರಿ ಅಂದ್ರ ರೂಟ್ ಸಂಖ್ಯೆಗಳು. ಫೇಮಸ್ ಅಭಾಗಲಬ್ಧ ಸಂಖ್ಯೆ ಯಾವುದು ಅಂದ್ರ √2. ಇದನ್ನ ಹಿಪಾಕಸ್, ಗ್ರೀಕ್ ನ ಹಿಪಾಕಸ್ ಅವರ ಪ್ರಪ್ರಥಮ ಬಾರಿಗೆ ತೋರ್ಪಡಿಸ್ತಾರ. ಅದನ್ನ ಯಾಕೆ ಹೇಳಿದೆ ಅಂತ ಹಿಪಾಕಸ್ನ ಕೊಳ್ತಾರ ಅಲ್ಲಿ ಬಂದೆ. ಓಕೆ, ಅದೊಂದು ದೊಡ್ಡ ದುರಂತ ಘಟನೆ. √2, √3, √5, ಪೈ ಕೂಡ ಒಂದು ಅಭಾಗಲಬ್ಧ ಸಂಖ್ಯೆ. ನೀವು ಪೈನ ಬೆಲೆಯನ್ನ ದಶಮಾಂಶ ವಿಸ್ತರಣೆಗೆ ತಗೊಂಡ್ ಹೋದ್ರಿ ಅಂದ್ರ ಅದೆಂದಿಗೂ ಅಂತ್ಯನೂಗೊಳ್ಳುದಿಲ್ಲ, ಯಾವುದೇ ಸಂಖ್ಯೆಗಳ ಆವರ್ತನೂ ಆಗುದಿಲ್ಲ. ನೀವೀಗ ನೀವೀಗ ಅಭಾಗಲಬ್ಧ ಸಂಖ್ಯೆಗಳಿಗೆ ಡೆಫಿನೇಷನ್ ಅನ್ನ ಏನ್ ಹೇಳ್ಬಹುದು ಅಂದ್ರೆ, ಯಾವ ಸಂಖ್ಯೆಗಳನ್ನು ಭಾಗಲಬ್ಧ ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲವೋ ಹಾಗೂ ಭಾಗಾಕಾರ ನಿಯಮಕ್ಕೆ ಒಯ್ದಾಗ ಆ ಸಂಖ್ಯೆಗಳು ಅಂತ್ಯವಿಲ್ಲದ ಆವರ್ತಗೊಳ್ಳದ ದಶಮಾಂಶ ವಿಸ್ತರಣೆಯನ್ನ ಹೊಂದಿರುತ್ತವೆಯೋ ಅಂತಹ ಸಂಖ್ಯೆಗಳನ್ನ ನಾವು ಅಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿ ಕರಿತೇವೆ. ನಾನು ನಿಮ್ಗೆ ಒಂದು ಟ್ರಯಲ್ ತೋರಿಸ್ತೇನೆ ಈಗ, ಅಭಾಗಲಬ್ಧ ಸಂಖ್ಯೆಗಳು ಹೆಂಗಿರ್ತಾವ. ವಿಶೇಷವಾಗಿ ಪೈಯನ್ನ ಯಾಕೆ ಅಭಾಗಲಬ್ಧ ಅಂತ ಹೇಳಿ ಕರೆದ್ರು ಅಂತ ಹೇಳಿ ಹೇಳ್ತೀನಿ ಈಗ. ಪೈ ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಹೇಳಿದ್ನ. ಯಾಕೆ ಪೈಯನ್ನ ಅಭಾಗಲಬ್ಧ ಸಂಖ್ಯೆ ಅಂತ ಹೇಳ್ತಾರೋ ಅಂದ್ರ, ಯಾವ ಸಂಖ್ಯೆಗಳು ದಶಮಾಂಶ ವಿಸ್ತರಣೆಗೆ ಹೋದಾಗ ಅಂತ್ಯವೂ ಇರುವುದಿಲ್ಲ, ಆವರ್ತನಗೊಳ್ಳುವುದಿಲ್ಲ. ಆವರ್ತ ಅಂದ್ರೆ ಪುನರಾವರ್ತನೆಗೊಳ್ಳಂಗಿಲ್ಲ, ಸಂಖ್ಯೆಗಳು ಹಂಗ ಹೋಗ್ತಿರ್ತಾವ ಕಂಟಿನ್ಯೂ. ಅಂತಹ ಸಂಖ್ಯೆಗಳನ್ನ ನಾವು ಅಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿ ಕರಿಬೇಕು. ಪೈನ ವ್ಯಾಲ್ಯೂವನ್ನ ಹೇಳ್ರಪ್ಪ ಅಂದ್ರ ನೀವೆಲ್ಲಾರು ಬಡ್ನ ಹೇಳ್ತಾರೆ 22/7 ಅಂತ ಹೇಳಿ. ಇತರದ ದಶಮಾಂಶದ ಬೆಲೆ ಹೇಳು ಅಂದ್ರ 3.14 ಅಂತ ಹೇಳಿ ಸ್ಟಾಪ್ ಮಾಡ್ತಾರೆ. ಬಟ್ ಇದು ನಾನ್ ಸ್ಟಾಪೇಬಲ್, ಸ್ಟಾಪ್ ಇರದೇ ಇರುವಂತಹ ಸಂಖ್ಯೆಗೆ ಉದಾಹರಣೆ ಆಗಿದೆ. ಅಲ್ಲಿಗೆ ನಾವು ಅಧ್ಯಯನದ ದೃಷ್ಟಿಯಿಂದ ಸ್ಟಾಪ್ ಮಾಡ್ತಾವ. ನೀವೇನಾದ್ರೂ ಈ ಭಿನ್ನರಾಶಿ ರೂಪದ ವ್ಯಾಲ್ಯೂವನ್ನ ತಗೊಂಡ ಭಾಗಾಕಾರ ನಿಯಮಕ್ಕೆ ಒಳಪಡಿಸಿದ್ರದ್ರ ಒಂದು ಅಚ್ಚರಿಕರವಾದಂತಹ ಮಾಹಿತಿಯನ್ನ ನೋಡ್ತೀರಿ. 22/7 ಯಾವಾಗ್ಲೂ ನ್ಯೂಮರೇಟರ್ ಅಂದ್ರೆ ಅಂಶ, ಡಿನಾಮಿನೇಟರ್ ಅಂದ್ರ ಛೇದ. ನಾ ಭಿನ್ನರಾಶಿಗಳ ಬಗ್ಗೆ ಭಾರಿ ಚಂದ ಪರಿಕಲ್ಪನೆಯನ್ನ ಮುಂದಿನ ವಿಡಿಯೋದಲ್ಲಿ ಕೊಡ್ತಾನೆ ನಿಮಗ. ಈಗ ನೀವು ಇಷ್ಟ ತಿಳ್ಕೊರಿ, ಮ್ಯಾಗ ಬರದ್ರ ಅಂಶ, ಕೆಳಗ ಬರದ್ರ ಛೇದ. ಇಂಗ್ಲಿಷ್ ಒಳಗ ಮ್ಯಾಗ ಅಂಶಕ್ಕ ನ್ಯೂಮರೇಟರ್ ಅಂತ ಹೇಳಿ ಕರೀತಾರ, ಛೇದಕ್ಕ ಡಿನಾಮಿನೇಟರ್ ಅಂತ ಹೇಳಿ ಕರೀತಾರ. ಯಾವಾಗ್ಲೂ ಅಂಶವನ್ನ ಒಳಗ ಬರ್ಕೋಬೇಕು. ಈ ಕಿಮಿ ಟೈಪ್ ಬರಿದು ಬರ್ತೈತಿ ನೋಡ್ದ, ನಿಮಗ್ ಭಾಗಾಕಾರ ಲೆಕ್ಕ ಮಾಡಿರ್ತಾರೆ ನೀವು ಸಣ್ಣವರಿದ್ದಾಗ. ಈಗ ಸ್ವಲ್ಪ ದೊಡ್ಡವರಾದ್ಮ್ಯಾಗ ಆ ಗದ್ದಲ ಈ ಗದ್ದಲ ಅದ ಅಂತ ಹೇಳಿ ಗಣಿತವನ್ನ ಸ್ವಲ್ಪ ದೂರ ಮಾಡಿರಿ. ಸಣ್ಣವರಿದ್ದಾಗ ಭಾರಿ ದೊಡ್ಡ ಮ್ಯಾಥಮೆಟಿಷಿಯನ್ ನೀವು. ಒಳಗ್ ಬರಿಬೇಕ ಮ್ಯಾಗಿಂದ, ಈ ಕೆಳಗಿಂದ ಏನೈತ್ಲೆ ಅದನ್ನ ಹೊರಗ್ ಬರಿಬೇಕ. ಹಾಗಾದ್ರ 22ನ್ನ 7ರಿಂದ ಈಗ ಭಾಗಾಕಾರ ಮಾಡ್ಕೋತ ಹೋಗೋಣ. 7 1 7, 7 2 14, 7 3 21. ಮುಂದ್ ಹೋಗ್ಬಾರ್ದ, ಹಿಂದ ಇರ್ಬೇಕ, ಸಣ್ಣ ಸಂಖ್ಯೆ ಇರ್ಬೇಕ. 7 3 ಅನ್ನೋದು ಇಲ್ಲಿ ಬರಿಬೇಕ. 21. 22ರಾಗ 21 ಕಳೆದ್ರ ಕಳಿಬೇಕು. ಇದನ್ನ 22ರಾಗ 21 ಕಳೆದ್ರ 1. ಇದು ಇಷ್ಟ ಪ್ರಕ್ರಿಯೆನ ಇಲ್ಲೇ ಸ್ಟಾಪ್ ಮಾಡ್ತಾನೆ, ಮುಂದೆ ಕಂಟಿನ್ಯೂ ಮಾಡ್ತಾನೆ. ಇಲ್ಲಿ ಸ್ಟಾಪ್ ಮಾಡಿ ಇದರ ಹೆಸರುಗಳನ್ನ ಹೇಳ್ತಾನೆ ನೋಡ್ರಿ. ಯಾವ ಸಂಖ್ಯೆ ಭಾಗಾಕಾರ ನಿಯಮಕ್ಕೆ ಒಳಪಡತೈತ ಆ ಸಂಖ್ಯೆಯನ್ನ ನಾವ ಭಾಜ್ಯ ಸಂಖ್ಯೆ ಅಂತ ಹೇಳಿ ಕರಿತೇವೆ. ಭಾಜ್ಯ ಸಂಖ್ಯೆ ಅಂತ ಹೇಳಿ ಕರಿತೇವೆ. ಇಂಗ್ಲಿಷ್ ಒಳಗ ಡಿವೈಡೆಂಡ್ ಅಂತ ಕರೀತಾರೆ. ಡಿವೈಡೆಂಡ್. ಯಾವ ಸಂಖ್ಯೆ ಭಾಗಸಾತೈತ್ಲ್ಯಾ ಕ್ರಿಯೆಯನ್ನ ಮಾಡತೈತ್ಲ್ಯಾ ಆ ಸಂಖ್ಯೆಯನ್ನ ನಾವ ಭಾಜಕ ಸಂಖ್ಯೆ ಅಥವಾ ಭಾಜಕ ಅಂತ ಹೇಳಿ ಕರಿತೇವೆ. ಇಂಗ್ಲಿಷ್ ಒಳಗೆ ಇದಕ್ಕ ಡಿವೈಸರ್ ಅಂತ ಹೇಳಿ ಕರೀತಾರ. ಭಾಜಕವು ಭಾಜ್ಯವನ್ನ ಭಾಗಿಸಿದ ಮ್ಯಾಗ ಬರುವಂತಹ ಸಂಖ್ಯೆ ಇದನ್ನ ನಾವ ಭಾಗಲಬ್ಧ ಅಂತ ಹೇಳಿ ಕರಿತೇವೆ. ಇಂಗ್ಲಿಷ್ ಒಳಗೆ ಇದಕ್ಕ ಕೋಶಂಟ್ ಅಂತ ಹೇಳಿ ಕರೀತಾರ, ಭಾಗಲಬ್ಧ. ಇನ್ನ ಭಾಜಕವು ಭಾಜ್ಯವನ್ನ ಭಾಗಿಸಿದ ನಂತರ ಉಳಿಯುವಂತಹ ಸಂಖ್ಯೆಯನ್ನ ನಾವ
ಶೇಷ ಅಂತ ಹೇಳಿ ಕರಿತು. ಇಂಗ್ಲಿಷ್ ಒಳಗೆ ಇದಕ್ಕ ರಿಮೈಂಡರ್ ಅಂತ ಹೇಳಿ ಕರೀತಾರ. ರಿಮೈಂಡರ್. ಭಾಜಕ, ಭಾಜ್ಯ, ಭಾಗಲಬ್ಧ, ಶೇಷ, ಇದರಿಂದ ಭಾಗಾಕಾರ ಕಂಟಿನ್ಯೂ ಹಾಕುವಂತ ಹೋಗ್ತಿರ್ತದ. ಈಗ ಕಂಟಿನ್ಯೂ ಮಾಡೋಣ. 7 3 21 22 21 ಕಳೆದ್ರೆ 1, 7 ಮಗ್ಯಾಗ 1 ಇಲ್ಲ, ಹಾಗಾಗಿ ನಾ 0 ಕೊಡ್ತೀನಿ. 0ಕ್ಕಿಂತ ಕೊಡಕ್ಕಿಂತ ಮೊದಲು ಭಾಗಲಬ್ಧ ಒಳಗ ಒಂದು ಪಾಯಿಂಟ್ ಅನ್ನ ಕೊಡೋನು, ಆಮೇಲೆ 0 ಕೊಡೋನು. ಪಾಯಿಂಟ್ ಕೊಟ್ಟು 0 ತಗೋಬೇಕು. ಅಂಡರ್ಸ್ಟ್ಯಾಂಡ್? ಈಗ 7 ಮಗ್ಯಾಗ 10 ಐತಿ ಅಲ್ಲ ಚೆಕ್ ಮಾಡೋಣ. 7 1 7, 7 2 14, ಮುಂದೆ ಹೋಗ್ಬಾರ್ದು, ಹಿಂದೆ ಇರಬೇಕ. ಅತ್ಯಂತ ಸಣ್ಣ ಸಂಖ್ಯೆ ಇರ್ಬೇಕು, ಅದಕ್ಕಿಂತ ಕಡಿಮೆ ಇರ್ಬೇಕ. 7 1 7, 1 ಬರಿತಾನೆ, 7 ಬರಿತಾನೆ. 10ರಾಗ 7 ಕಳೆದ್ರೆ 3, 3 ಮತ್ತೆ 0. ಸರ್ 7 ಮಗ್ಯಾಗ 3 ಇಲ್ರಿ, 0 ಕೊಡ್ಬೇಕು. ಮತ್ತೊಂದು ಪಾಯಿಂಟ್. ಗಣಿತವನ್ನ ಹಾಡ್ ಹಗಲ ಕೊಲ್ಲಾತಾರ ಅನ್ನಂಗ. ಒಂದು ಸಂಖ್ಯೆ ಒಳಗೆ 2 ಪಾಯಿಂಟ್ ಎಂದು ಬರಬಾರ್ದು. ಒಂದು ಸಂಖ್ಯೆ ಒಳಗೆ 1 ಪಾಯಿಂಟ್ ಮಾತ್ರ ಬಗೆಹರಿತ, ಇನ್ನೊಂದು ಪಾಯಿಂಟ್ ಇರಬಾರ್ದು, ಎಂದು ಬರಬಾರ್ದು. ಗಣಿತದ ಮಾರನ ಹೋಮ ಇದ್ದಂಗಿದೆ, ದೊಡ್ಡ ಕಗ್ಗೊಲೆ ಇದ್ದಂಗಿದೆ, ಹಂಗಿರಬಾರ್ದು. ಹಾಗಾದ್ರೆ ಸರ್ ಪಾಯಿಂಟ್ ಕೊಡದಲ್ಲನ ನಾವು 0 ಆರಾಮ್ಸೆ ತಗೋಬಹುದು. ಒಮ್ಮೆ ಆಲ್ರೆಡಿ ಕೊಟ್ಟವಲ್ಲ, ಮುಗಿದು ಹೋಗ್ತದೆ. ಪಾಯಿಂಟ್ ಏನು ಕೊಡಬಾರ್ದು, ಹಳೆ ಮಳೆ ಕೊಟ್ಕೋತ ಹೋಗ್ಬಾರ್ದು, ಮುಗೀತು. ಓಕೆ. 7 ಮಗ್ಯಾಗ 35 ಅಂತ ಸರ್ ಚೆಕ್ ಮಾಡಲ್ಲ. 7 1 7 2 14 7 3 21 7 4 28 7 5 35, ಮುಂದೆ ಹೋಗ್ಬೇಡ. 7 4 28, 30ರಾಗ 28 ಕಳೆದ್ರೆ 2, ಮತ್ 0 ಹಂಗ ತಗೋ. ಪಾಯಿಂಟ್ ಕೊಡಬೇಡ್ರಿ, ಮುಗಿದು ಹೋತು. ಒಂದ್ ಪಾಯಿಂಟ್ ಕೊಟ್ರೆ ಮುಗಿದು ಹೋತು, ಹಂಗ 0 ತಗೋ. 7 2 14, ಎಷ್ಟು ಉಳಿತು? 6 ಉಳಿತು. ಓಕೆ. ಇಲ್ಲಿ ನಿಮಗೆ ಕೆಳಗೆ ಕಾಣೋದಿಲ್ಲ, ಅದನ್ನ ಇಲ್ಲಿ ಮಾಡ್ತಾನೆ ನೋಡ್ರಿ, ಇಲ್ಲಿ ಮಾಡ್ತಾನೆ. 6 ಉಳಿತ, ಹಂಗ 0 ತಗೋ, ಹಂಗ 0 ತಗೋ. 7 7 49, 7 8 56, ಇಲ್ಲಿ ಭಾಗಲಬ್ಧದಾಗ ಬರೀತಾನ 8. 7 8 56, 60ರಾಗ 56 ಕಳೆದ್ರೆ 4, ಮತ್ತೊಂದು 0 ತಗೋ. 7 5 35, 5 ಉಳಿತ, ಮತ್ತೊಂದು 0 ತಗೋ. 7 7 49, ಹಂಗ ಇದನ್ನ ಬೆಳತನ ಮತ್ತೊಂದು 0, ಹಂಗ ಬೆಳತನ ಮಾಡ್ಕೋತ ಹೋದ್ರು ಇದು ಒಟ್ಟ ಮುಗಿಯಂಗಿಲ್ಲ. ಹಂಗ ಕಂಟಿನ್ಯೂ ಹಾಕೋತ ಹೋಗ್ತೈತಿ ಸಂಖ್ಯೆ. ನೀವು ಇದನ್ನ ಟ್ರೈ ಮಾಡ್ರಿ. ಹಂಗ 2 ದಿನ 3 ದಿನ 100 ದಿನ ನೀವು ಎಷ್ಟು ದಿನ ಮಾಡಿದ್ರು ಇದೊಂದು ಮುಗಿಯಲಾರದಂತಹ ಭಾಗಾಕಾರ ಪದ್ಧತಿ. ಇದೊಂದು ಮುಗಿಯಲಾರದಂತಹ ಭಾಗಾಕಾರ ನಿಯಮದಾಗಿರುವಂತಹ ಅಥವಾ P/Q ರೂಪದಲ್ಲಿರುವಂತಹ ಸಂಖ್ಯೆ. ಹಾಗಾಗಿ ನಾವು ಪೈಯನ್ನ ಅಭಾಗಲಬ್ಧ ಅಂತ ಹೇಳ್ತೀವಿ. ಸರ್ P/Q ರೂಪದಾಗ ವ್ಯಕ್ತಪಡಿಸೋದಲ್ಲ, P/Q ರೂಪದಾಗ ವ್ಯಕ್ತಪಡಿಸೋದು ದೊಡ್ಡದಲ್ಲ. P/Q ರೂಪದಾಗ ವ್ಯಕ್ತಪಡಿಸಿದ್ರು ಭಾಗಾಕಾರ ನಿಯಮಕ್ಕೆ ಒಳಪಡಿಸಿದಾಗ ಅದು ಅಂತ್ಯಗೊಳ್ಳಬೇಕು, ನಿಲ್ಬೇಕ. ಇಲ್ಲ ಅಂತ್ಯಗೊಳ್ಳತಿಲ್ಲ ಅಂದ್ರೂ ಸಂಖ್ಯೆಗಳ ಪುನರಾವರ್ತನೆ ಆಗ್ತಿರ್ಬೇಕ. ಈಗ 0.3333 ಬರತೈತೆ ಅಂದ್ರೆ ಅದು ಭಾಗಾಕಾರ, ಇಟ್ ಮೀನ್ಸ್ ಭಾಗಲಬ್ಧ ಸಂಖ್ಯೆ. ಇಲ್ಲ 0.312589 ಬರ ಅಭಾಗಲಬ್ಧ ಸಂಖ್ಯೆ. ಅದು ಕಂಟಿನ್ಯೂ ಹಂಗ ಹೊಂಟೈತಿ, ಅಂತ್ಯ ಇಲ್ಲ, ಹಂಗ ಹೊಂಟೈತಿ. ದಟ್ ಈಸ್ ಇರ್ರೇಷನಲ್ ನಂಬರ್ ಎಕ್ಸಾಂಪಲ್. ಈಗ ನಿಮಗ್ ಗೊತ್ತೈತೆ ಅನ್ಕೋತೀನಿ ಅಭಾಗಲಬ್ಧ ಸಂಖ್ಯೆಯ ಪರಿಕಲ್ಪನೆಗಳು ಏನು ಅಂದ್ರೆ. ಇದು ಬಹಳ ಇಂಪಾರ್ಟೆಂಟ್. ಯಾಕೆ ಇಷ್ಟೊತ್ತು ಹೇಳಿನಿ ಅಂದ್ರೆ, ಅಭಾಗಲಬ್ಧ ಸಂಖ್ಯೆಯ ಪರಿಕಲ್ಪನೆ 8ಕ್ಕೂ ಅದ, ಅಭಾಗಲಬ್ಧ ಸಂಖ್ಯೆ ಪರಿಕಲ್ಪನೆ 9ಕ್ಕೂ ಅದ, ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ 10ಕ್ಕೂ ಅದ. ಈ ಇರ್ರೇಷನಲ್ ನಂಬರ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ಪ್ರಶ್ನೆಗಳಾಗುವಂತ ಸಾಧ್ಯತೆ ಇರ್ತಾವ. √2, √3, √5 ಇವು ಫೇಮಸ್ ಆದಂತಹ ಇರ್ರೇಷನಲ್ ಅಭಾಗಲಬ್ಧ ಸಂಖ್ಯೆಗಳು. ಪೈ ಕೂಡ ಒಂದು ಅಭಾಗಲಬ್ಧ ಸಂಖ್ಯೆ. ಯಾಕಂದ್ರೆ ಭಾಗಾಕಾರ ನಿಯಮಕ್ಕೆ ಒಳಪಡಿಸಿದ್ವು ಅಂದ್ರೆ ಅದನ್ನ ಅಂತ್ಯಗೊಳಿಸಕ್ ಸಾಧ್ಯ ಇಲ್ಲ. ಹಂಗ ಪೈ ಒಂದು ಅಭಾಗಲಬ್ಧ ಸಂಖ್ಯೆ ಅನ್ನೋದನ್ನ ತಿಳ್ಕೊಂಡ್ರೆ, ಇನ್ನ ಭಾಗಲಬ್ಧ ಸಂಖ್ಯೆಗಳು P/Q ರೂಪದಾಗ ಇರ್ತಾವ ಅನ್ನೋದು ಕೂಡ ಗೊತ್ತಾಗೈತೆ. ಬಟ್ ಕಂಡೀಷನ್ ಏನ ಅಂದ್ರ Q is not equal to 0 ಅಂತ ಹೇಳಿ ಬರ್ದಿರ್ತಾರ. ಯಾವಾಗ್ಲೂ Q 0ಕ್ಕೆ ಈಕ್ವಲ್ ಆಗಬಾರ್ದು. ಸರ್ ಆದ್ರ ಏನಾಕೈತ್ರಿ? ಫಾರ್ ಎಕ್ಸಾಂಪಲ್ ಅಂಶದಾಗ 0 ಇದ್ದ ಕೆಳಗ ಎನಿ ನಂಬರ್ ಇದ್ರ, ಯಾವ್ದಾದ್ರು ಒಂದು ನಂಬರ್ ಇದ್ದು ಅಂದ್ರೆ ಆನ್ಸರ್ 0ನ. ಅಂಶದಾಗ 0 ಇದ್ದ ಕೆಳಗ ಯಾವ್ದಾ ನಂಬರ್ ಇದ್ರು, 100 ಇದ್ರು, 10 ಇದ್ರು, 9 ಇದ್ರು, ಏನಿದ್ರು ಆನ್ಸರ್ 0. ಬಟ್ ಅಂಶದಾಗ ಯಾವ್ದಾದ್ರು ಒಂದು ನಂಬರ್ ಇತ್ತಂದ್ರ, ಯಾವ್ದಾದ್ರು ನಂಬರ್ ಇದ್ದ ಛೇದದಾಗ 0 ಬಂತು ಅಂದ್ರ ಇದನ್ನ ನಾವ ನಾಟ್ ಡಿಫೈನ್ಡ್ ವ್ಯಾಲ್ಯೂ ಅಂತ ಹೇಳಿ ಕರಿತೇವೆ. ಛೇದದಾಗ 0ಯನ್ನ ನಾವು ಗಣಿತದಾಗ ನಾಟ್ ಡಿಫೈನ್ಡ್ ವ್ಯಾಲ್ಯೂ ಅಂತ ಕರಿತೇವೆ. ಅದೊಂದು ಒಂದು ದೃಢೀಕರಿಸಲಾಗದಂತಹ, ನಮಗ್ ಗೊತ್ತಿಲ್ಲದಂತಹ ಬೆಲೆ. ಇದ್ರ ಬಗ್ಗೆ ರಾಮಾನುಜನ್ ಅವರ ಬಹಳ ಸ್ಟಡಿ ಮಾಡ್ತಾರ. ನೀವು ಕೇಳಿರ್ಬಹುದು, ದ ಫೇಮಸ್ ಮ್ಯಾಥಮೆಟಿಷಿಯನ್ ಶ್ರೀನಿವಾಸನ್ ರಾಮಾನುಜನ್. ಅವ್ರ ಬಗ್ಗೆ ಹೇಳ್ಕೊತ ಹೋದ್ರ ದೊಡ್ಡ ಕಥೆನ ಆಕೈತಿ. ಶ್ರೀನಿವಾಸನ್ ರಾಮಾನುಜನ್ ಅವರ
ಈ ಕೆಳಗ ಛೇದದ ಬಗ್ಗೆ ಒಂದು ಸ್ಟಡಿ ಮಾಡ್ತಾರ. ಆ ಸ್ಟಡಿ ಮಾಡಕ್ ಮೂಲ ಪರಿಕಲ್ಪನೆ ಹೆಂಗ್ ಸಿಕ್ಕಿತ್ತು ಅಂದ್ರ ಶ್ರೀನಿವಾಸನ್ ರಾಮಾನುಜನ್ ಅವರು ಸಣ್ಣವರಿದ್ದಾಗ ಅವ್ರ ಗುರುಗಳ ಅವ್ರಿಗೆ ಗಣಿತವನ್ನ ಹೇಳ್ತಿರ್ತಾರೋ. ಹೇಳುವಾಗ ಅವ್ರ ಏನಂತಾರಂದ್ರ ಯಾವುದೇ ಸಂಖ್ಯೆಯನ್ನ ಅದ ಸಂಖ್ಯೆಯಿಂದ ಕಡ್ತಾ ಹೊಡೆದ್ರ ಒಂದ ಅಂತ ಹೇಳಿ ಹೇಳ್ತಾರ ಅವ್ರು. ಇದಕ್ಕೆ ಎಕ್ಸಾಂಪಲ್ ಕೂಡ ಕೊಡ್ತಾರ ಅವ್ರು ಫಸ್ಟ್ ಕ್ಲಾಸ್ ಗುರುಗಳ. ಏನಂತಾರಂದ್ರ ನಿನ್ ಕಡೆ ಈಗ 10 ಚಾಕ್ಲೇಟ್ ಅದಾವು, ಅದನ್ನ 10 ಮಂದಿಗೆ ಹಂಚ್ತಿ, ಒಬ್ಬೊಬ್ಬರಿಗೆ ಒಂದೊಂದ್ ಸಿಗ್ತೈತಿ. ಎಷ್ಟ್ ಚಂದ ಐತ್ ನೋಡ. ನಿನ್ ಕಡೆ ಈಗ 20 ಲಾಲಿಪಾಪ್ ಅದಾವ. ಲಾಲಿಪಾಪ್ ಅಂದ್ರೆ ಗೊತ್ತೈತ್ಲ. 20 ಲಾಲಿಪಾಪ್ ಅದಾವ, ಅದನ್ನ 20 ಮಂದಿ ಕೊಡ್ತಿ, ಒಬ್ಬೊಬ್ಬರಿಗೆ ಒಂದೊಂದ್ ಸಿಗ್ತೈತಿ. ಈಸ್ ಈಕ್ವಲ್ ಟು ಇದು ಒಬ್ಬೊಬ್ರಿಗೆ ಒಂದೊಂದ್ ಸಿಗ್ತೈತಿ. ಅಂದ್ರ ಯಾವುದೇ ಸಂಖ್ಯೆಯನ್ನ ಅದೇ ಸಂಖ್ಯೆಯಿಂದ ಕಡ್ತಾ ಹೊಡೆದ್ರ, ಅದೇ ಸಂಖ್ಯೆಯಿಂದ ಭಾಗಾಕಾರ ಮಾಡಿದ್ವು ಅಂದ್ರ ಆನ್ಸರ್ ಒಂದ ಅಂತ ಹೇಳ್ತಿರ್ತಾರ. ಶ್ರೀನಿವಾಸನ್ ರಾಮಾನುಜನ್ ಯೋಚನೆ ಮಾಡ್ತಾನ, ಸರ್ ಹಾಗಾದ್ರ 10 ಚಾಕ್ಲೇಟ್ 10 ಮಂದಿ ಕೊಟ್ರಿ, ಒಬ್ಬೊಬ್ರಿಗೆ ಒಂದ್ ಸಿಕ್ತು. ನೀವ್ ಹೇಳುದು ಕರೆಕ್ಟ್ ಐತಿ. 20 ಲಾಲಿಪಾಪ್ 20 ಮಂದಿ ಕೊಟ್ರಿ, ಒಬ್ಬೊಬ್ರಿಗೆ ಒಂದ್ ಸಿಕ್ತು. 5 ಪೆನ್ ಇದ್ದು 5 ಮಂದಿಗೆ ಹಂಚಿದ್ರೆ ಒಬ್ಬೊಬ್ರಿಗೆ ಒಂದ್ ಸಿಕ್ತು. ಅದ ಸಂಖ್ಯೆಯಿಂದ ನೀವು ಭಾಗಾಕಾರ ಮಾಡಿದ್ರಿ ಅಂದ್ರ, ಅಥವಾ ಅದ ಸಂಖ್ಯೆಯಿಂದ ನೀವು ಕಡ್ತಾ ಹೊಡಿಯತ್ತರಿ ಅಂದ್ರ, 10 1 ಡಿವೈಡೆಡ್ ಬೈ 1 ಇಸ್ 1. ಅದ ಸಂಖ್ಯೆಯಿಂದ ನೀವು ಈ ಕಲ್ಪನೆದಾಗ ಇಡಾತರಿ ಅಂದ್ರ ಆನ್ಸರ್ 1 ಬರ್ತೈತಿ ಅಂತ ಹೇಳತ್ತೀರಿ. ಹಾಗಾದ್ರ ನಾವಂತ ಹೇಳ್ತೇನೆ ಸರ, ನನ್ ಕಡೆ 0 ಚಾಕ್ಲೇಟ್ ಅದಾವು, ಅದನ್ನ 0 ಮಂದಿಗೆ ಹಂಚ್ತಾನೆ. ಒಬ್ಬೊಬ್ರಿಗೆ 1 ಬರ್ತೈತಾನ ನೋಡ್ರಿ. ಯಾಕಂದ್ರ 0 ಅನ್ನೋದು ಒಂದ್ ಸಂಖ್ಯೆ. 0ಯನ್ನ ಅದ ಸಂಖ್ಯೆಯಾದ 0ಯಿಂದ ನಾವೇನಾದ್ರೂ ಕಡ್ತಾ ಹೊಡ್ಯಾಕ್ ಟ್ರೈ ಮಾಡಿದ್ವು ಅಂದ್ರ 1 ಬರ್ತೈತೇನ್ರಿ ಸರ್ ಅಂತ ಕೇಳ್ತಾರು. ಸರ್ ತಬ್ಬಿಬ್ಬಾಕಾರ, ಇದಂತ ಪ್ರಶ್ನೆನು ರಾಮಾನುಜನ ನನಗ್ ಗೊತ್ತಿಲ್ಲ ಇದ್ರ ಬಗ್ಗೆ, ಇದನ್ನ ಇನ್ನ ಗಣಿತದಾಗ ಮಾಡಿಲ್ಲ ಅಂತ ಹೇಳಿ. ಇದನ್ನ ಗಣಿತದಾಗ ಫೈಂಡ್ ಔಟ್ ಮಾಡಾಕ ರಾಮಾನುಜನ ಹಲವಾರು ಸಂಶೋಧನೆಗಳನ್ನ ಕೈಗೊಳ್ತಾನು. ಲಾಸ್ಟಿಕ್ ಇದಕ್ಕ ನಾಟ್ ಡಿಫೈನ್ಡ್, ವ್ಯಕ್ತಪಡಿಸಲು ಸಾಧ್ಯವಿಲ್ಲ ಅನ್ನುವಂತಹ ಪರಿಕಲ್ಪನೆ ಬರ್ತಾನೆ. ಇದನ್ನ ಅವರ ಇನ್ಫಿನಿಟಿ ಅಂತ ಕೂಡ ಕರೀತಾರ. ನೀವು ಶ್ರೀನಿವಾಸನ್ ರಾಮಾನುಜನ್ ಅಂತ ಹೇಳಿ ಕ್ರೋಮ್ದಾಗ ಏನಾದ್ರು ಹೊಡೆದ್ರಿ ಅಂದ್ರ ಈ ಚಿಹ್ನೆ ಬರ್ತೈತಿ ನೋಡ್ರದ. ಈ ಚಿಹ್ನೆಗ ರಾಮಾನುಜನ್ಗ ಬಹಳ ಅವಿನಾಭಾವ ಸಂಬಂಧ ಐತಿ. ಓಕೆ, ನಾಟ್ ಡಿಫೈನ್ಡ್ ವ್ಯಾಲ್ಯೂ. ಯಾವಾಗ ಛೇದದಲ್ಲಿ 0 ಬರ್ತೈತಿ ಅಂತಹ ವ್ಯಾಲ್ಯೂಗಳನ್ನ ನಾವು ನಾಟ್ ಡಿಫೈನ್ಡ್ ವ್ಯಾಲ್ಯೂ ಅಂತ ಹೇಳಿ ಕರಿತಾವ. ಅಂಡರ್ಸ್ಟ್ಯಾಂಡ್? ಇದ್ರ ಬಗ್ಗೆ ಗೊತ್ತಾಯ್ತಂತ. ಹಾಗಾಗಿನ P/Q ರೂಪದಲ್ಲಿ ಭಾಗಲಬ್ಧ ಸಂಖ್ಯೆಗಳು ಇರ್ತಾವ. ಬಟ್ Q ಇಸ್ ನಾಟ್ ಈಕ್ವಲ್ ಟು 0 ಅಂತ ಬಿಟ್ಟಿರ್ತಾನೆ. Q 0 ಮಾಡಬೇಡ್ರಿಪ್ಪ. Q 0 ಆತು ಅಂದ್ರೆ ನಾಟ್ ಡಿಫೈನ್, ಅದನ್ನ ಗಣಿತದಾಗ ಇನ್ನ ವ್ಯಕ್ತಪಡಿಸಕ್ ಸಾಧ್ಯ ಇಲ್ಲ ಅಂತ ಹೇಳಿ ಗಣಿತ ಶಾಸ್ತ್ರಜ್ಞರು ಇದನ್ನ ಕಂಡೀಷನ್ ರೂಪದಾಗ ಕೊಟ್ಟಿರ್ತಾರೆ. ಮೇ ಬಿ ಅರ್ಥ ಆಯ್ತು ಅಂತ ಅನ್ಕೋತಾನೆ. ಇವೆರಡು ಟರ್ಮ್ಸ್ ಬಹಳ ಇಂಪಾರ್ಟೆಂಟ್. ಅಂಶದಾಗ 0 ಬಂತು, ಆನ್ಸರ್ 0. ಛೇದದಾಗ 0 ಬಂತಂದ್ರ ಅದನ್ನ ನಾವು ವ್ಯಕ್ತಪಡಿಸಕ ಸಾಧ್ಯ ಇಲ್ಲ. ಇನ್ನು ಗುಣಾಕಾರ ನಿಯಮಕ್ಕೆ ಹೋದು ಅಂದ್ರ, ಗುಣಾಕಾರದಾಗ ಯಾವುದೇ ಸಂಖ್ಯೆ ಜೊತೆ 0 ಗುಣಾಕಾರ ಆಗತ್ತಿತ್ತಂದ್ರೆ ಆನ್ಸರ್ 0. ನಿಮ್ಗೆ ಇದ್ರ ಬಗ್ಗೆ ಹಾಲ್ ಕ್ಲಾಸ್ ತಾವು ಹೇಳಿದಾನೆ. 0 ಯಾವ ಸಂಖ್ಯೆ ಜೊತೆನೂ ಗುಣಾಕಾರ ಆಗಂಗಿಲ್ಲ. ಗುಣಾಕಾರ ಆಯ್ತು ಅಂದ್ರೆ ಆನ್ಸರ್ ಅನ್ನ 0 ಆಗಿ ಇಡ್ತೈತಿ. ಅದು ದಶಮಾಂಶ ಸಂಖ್ಯೆ ಆದ್ರೂ ಓಕೆ. ಫಾರ್ ಎಕ್ಸಾಂಪಲ್ 5.8 into 0, ಆನ್ಸರ್ ವಿಲ್ ಬಿ 0. ಅದು ಭಿನ್ನ ರಾಶಿ ಸಂಖ್ಯೆ ಆದ್ರೂ ಓಕೆ. 5 divided by 18 into 0, ಆನ್ಸರ್ ವಿಲ್ ಬಿ 0. ಭಾಗಾಕಾರ ನಿಯಮದಲ್ಲಿ ಇದ್ರೂ ಓಕೆ. 0 divided by 528, ಆನ್ಸರ್ ಈಸ್ 0. ಅಂಡರ್ಸ್ಟ್ಯಾಂಡ್? ಯಾವಾಗ 0 ಹಲವಾರು ಆಯಾಮಗಳಲ್ಲಿ ಗುಣಾಕಾರ ಪ್ರಕ್ರಿಯೆ ಮತ್ತು ಭಾಗಾಕಾರ ಪ್ರಕ್ರಿಯೆಯಲ್ಲಿ ಅಂಶದ ಪರಿಕಲ್ಪನೆಯನ್ನ ಹೊಂದಿರ್ತೈತಿ, ಅವಾಗ ಎಲ್ಲ ಉತ್ತರಗಳನ್ನ 0 ಅನ್ನಾಗಿ ಮಾಡ್ತದ. ದಿಸ್ ಇಸ್ ದ ರೂಲ್ ಆಫ್ ಮ್ಯಾಥಮೆಟಿಕ್ಸ್. ಅಂಡರ್ಸ್ಟ್ಯಾಂಡ್? ದಿಸ್ ಇಸ್ ದ ಕಾನ್ಸೆಪ್ಟ್. ಓಕೆ, ಇದು ಭಾಗಲಬ್ಧ ಸಂಖ್ಯೆ ಒಂದು ಪರಿಕಲ್ಪನೆ. ಗಣಿತ ಅಂದ್ರೆ ಕೇವಲ ಲೆಕ್ಕ ಮಾಡೋದಷ್ಟೇ ಆಗಿರುವುದಿಲ್ಲ. ಹೇಳಿಕೆಗಳ ವ್ಯಾಖ್ಯಾನ ರೂಪದಲ್ಲಿ ಹೇಳಿಕೆಗಳು ಬಂದ್ರು ನಾವು ಅದನ್ನ ಗಣಿತೀಯ ರೂಪದಲ್ಲಿ ಮಾರ್ಪಡಿಸಾಕ್ ಬರ್ಬೇಕು. ಫಾರ್ ಎಕ್ಸಾಂಪಲ್, ಇಟೋಮಟ ನಾ ಒಂದು ಥಿಯರಿ ಬಗ್ಗೆ ಹೇಳ್ಕೊತಾ ಹೋದ್ನಿ. ನಾಳೆ ಇದನ್ನ ಹೇಳಿಕೆ ರೂಪದಾಗ ಪ್ರಶ್ನೆ ಕೇಳ್ಬೋದು ಕಾಂಪಿಟೇಟಿವ್ ಎಕ್ಸಾಮ್ದಾಗ. ಹೆಂಗಂದ್ರ 0ಯು ಛೇದದಲ್ಲಿದ್ದರೆ, ಭಿನ್ನರಾಶಿ ಕ್ರಮದಲ್ಲಿ 0ಯು ಛೇದದಲ್ಲಿದ್ದರೆ ಆಪ್ಷನ್ ಎ ಉತ್ತರವು 0 ಆಗಿರುತ್ತದೆ. ಆಪ್ಷನ್ ಬಿ ಉತ್ತರವನ್ನು ವ್ಯಕ್ತಪಡಿಸಲು ಸಾಧ್ಯವಿಲ್ಲ. ಆಪ್ಷನ್ ಸಿ ಉತ್ತರವು 1 ಆಗಿರುತ್ತದೆ. ಆಪ್ಷನ್ ಡಿ ಉತ್ತರವು 10 ಆಗಿರುತ್ತದೆ. ಛೇದದಲ್ಲಿ 0 ಇದ್ದರೆ ಉತ್ತರವನ್ನ ವ್ಯಕ್ತಪಡಿಸಲು ಸಾಧ್ಯವಿಲ್ಲ. ಅಂಶದಾಗ 0 ಇತ್ತಂದ್ರೆ ಉತ್ತರ 0 ಆಗಿರುತ್ತದೆ. ಹಿಂಗ ಹೇಳಿಕೆ ರೂಪದಾಗ ಪ್ರಶ್ನೆಗಳು ಬಂದು ಅಂದ್ರೂ ಕೂಡ ನೀವು ಬರಿಬೇಕಾಗ್ತದೆ. ಭಾಗಲಬ್ಧ ಸಂಖ್ಯೆಗಳು P/Q ರೂಪದಾಗ ಇರ್ತಾವ. Q is not equal to 0 ಕಂಡೀಷನ್ ಅಪ್ಲೈ ಆಗ್ತಿರ್ತದ.
ಕ್ಲಿಯರಾ? ಇನ್ನು ಅಭಾಗಲಬ್ಧ ಸಂಖ್ಯೆಗಳಂದ್ರೆ ಅಂತ್ಯವಿಲ್ಲದ ಆವರ್ತವಿಲ್ಲದಂತಹ ಸಂಖ್ಯೆಗಳು. ಅಂದ್ರೆ ಹೇಳಿಕೆ ರೂಪದ ಪ್ರಶ್ನೆಗಳು ಬರಾಕತ್ತು ಅಂದ್ರ ನೀವು ಅದನ್ನು ಬರೆಯಕ್ ಸಮರ್ಥ ಆಗಬೇಕಾಗ್ತದ. ಓಕೆ, ಇನ್ನು ಒಂದು ಸಣ್ಣ ಅಂಶ ಬರ್ತೈತಿ ಇಲ್ಲಿ, ಅನನ್ಯತಾಂಶ ಅಂತೇಳಿ. ಇದನ್ನ ನೀವು ಅಲ್ಲೆಲ್ಲೇ ಕೇಳಿರ್ತಾರೆ, ಅನನ್ಯತಾಂಶ. ಸರ್ ಏನಿದು ಅನನ್ಯತಾಂಶ? ಯಾವ ರೀತಿಯಾಗಿ ಇದನ್ನ ನಾವು ಫೈಂಡ್ ಮಾಡ್ಬೇಕು? ನಿಮ್ಗೆ ಈಗ ಗೊತ್ತಾಗೈತಿ, ಯಾವುದೇ ಸಂಖ್ಯೆ 0 ಜೊತೆ ಗುಣಾಕಾರ ಆಗಾಕತ್ತೀವ ಅಂದ್ರ ಆನ್ಸರ್ 0ಯನ್ನ ಕೊಡ್ತೈತಿ. ಯಾವುದೇ ಸಂಖ್ಯೆ 0 ಜೊತೆ ಭಾಗಾಕಾರ ನಿಯಮಕ್ಕೆ ಒಳಪಡಿಸಾತಿತ್ತು ಅಂದ್ರ, 0ಯನ್ನ ಕಡತ ಹೊಡ್ಯಾಕ್ ನಿಂತಿತ್ತು ಅಂದ್ರ ಅಂಶದಲ್ಲಿ 0ಯನ್ನ ಇಟ್ಕೊಂಡು ಛೇದದಲ್ಲಿ ಯಾವ್ದಾದ್ರು ಸಂಖ್ಯೆ ಬಂತಂದ್ರ ಇದು ಕೂಡ 0 ಆಗಿರ್ತದ. ಈ ಎರಡು ಕಾನ್ಸೆಪ್ಟ್ ನಿಮಗ್ ಗೊತ್ತಿರ್ಬೇಕು. ಯಾವುದೇ ಸಂಖ್ಯೆ 0 ಜೊತೆ ಗುಣಾಕಾರ ಆತಂದ್ರ 0 ಆನ್ಸರ್. ಯಾವುದೇ ಸಂಖ್ಯೆ ಜೊತೆ 0 ಏನಾದ್ರು ಅಂಶದಾಗಿತ್ತು ಅಂದ್ರ ಅದರ ಆನ್ಸರ್ ಕೂಡ 0. ಓಕೆ, ಇನ್ ಅನನ್ಯತಾಂಶ ಅಂದ್ರ ಯಾವುದೇ ಆದಂತಹ ನಿರ್ದಿಷ್ಟವಾದಂತಹ ಪರಕ್, ನಮ್ಮ ಭಾಷೆ ಒಳಗೆ ಹೇಳ್ಬೇಕಂದ್ರ ಪರಕ್ ಮಾಡಬಾರ್ದು ಏನು. ಫಾರ್ ಎಕ್ಸಾಂಪಲ್, ಈಗ 32 ಐತಿ ಪ್ಲಸ್ 0 ಬರ್ದೆ ಅಂತ ತಿಳ್ಕೊರಿ, ಏನಾದ್ರೂ ಪರಕ್ ಆತನ? ಏನೂ ಇಲ್ಲ. 32ಕ್ಕೆ 32 ಆಸ್ ಯೂಶುವಲ್. 4 ಅದ ಪ್ಲಸ್ 0 ಮಾಡ್ತಾನೆ, ಉತ್ತರ ಏನ? 4. ಅಂದ್ರ ಮೂಲ ಬೆಲೆಗೆ ಯಾವುದೇ ಹಾನಿಕಾರಕವನ್ನ ಅಥವಾ ಮೂಲ ಬೆಲೆಗೆ ಯಾವುದೇ ಒಂದು ಹಾನಿಯನ್ನ ಮಾಡದೆ ಅದ್ರ ಜೊತೆ ಇರ್ತದಲ್ಲ ಅಂತಹ ಸಂಖ್ಯೆಗಳನ್ನ ನಾವು ಅನನ್ಯತಾಂಶ ಸಂಖ್ಯೆಗಳು ಅಂತ ಕರಿತೇವೆ. ಅನನ್ಯತಾಂಶ ಸಂಖ್ಯೆಗಳು. ಹಾಗಾಗಿ 0ಯು ಒಂದು ಸಂಕಲನ, ಪ್ಲಸ್ ಮಾಡುವಾಗ ನೋಡ್ರಿ ಯಾವುದೇ ಒಂದು ಹಾನಿಯನ್ನ ಮಾಡತ್ತಿಲ್ಲ. ಹಾಗಾಗಿ 0ಯನ್ನ ನಾನು ಸಂಕಲನದ ಅನನ್ಯತಾಂಶ ಅಂತ ಕರಿತೇನೆ. 0ಯನ್ನ ಸಂಕಲನದ ಅನನ್ಯತಾಂಶ ಅಂತ ಕರಿತೇನೆ. ಇದೇ ರೀತಿ ಗುಣಾಕಾರ ಪದ್ಧತಿ ಒಳಗ ಒಂದು ಸಂಖ್ಯೆ ಐತಿ, ಅದು ಯಾವುದೇ ಹಾನಿಯನ್ನ ಉಂಟು ಮಾಡಂಗಿಲ್ಲ. ಫಾರ್ ಎಕ್ಸಾಂಪಲ್ 5, ಇದ್ರ ಜೊತೆ 1 ಗುಣಾಕಾರ ಅಂತಂದ್ರ ಉತ್ತರ 5 ಅಂದ್ರೆ 5ಕ್ಕೆ ಯಾವುದೇ ಹಾನಿ ಉಂಟು ಮಾಡ್ಲಿಲ್ಲ ಅದು 1 ಅನ್ನೋದು ಗುಣಾಕಾರ ಮಾಡುವಾಗ. ಇದ ಗುಣಾಕಾರ ಪ್ರಕ್ರಿಯೆ 0 ಬಂತಂದ್ರೆ ಇಡೀ ಹಾನಿ ಅಲ್ಲ, ಪ್ರವಾಹನ ಉಂಟು ಮಾಡ್ತೈತೆ ಅದು, ಉತ್ತರ 0. ಬಟ್ 1 ನೋಡ್ರಿ, ಅದನ್ನೋ ಇಲ್ಲೋ ನೋಡ್ರಿ, ನಮ್ ಪ್ರಕಾರ ಅದನ್ನೋ ಇಲ್ಲೋ ಅನ್ನೋರ್ ಗೊತ್ತಿರ್ತೈತ್ಲೆ, ಅದು ಅನನ್ಯತಾಂಶ. ಹಂಗಾಗಿ ಅನನ್ಯ ಅಂತ ಹೆಸರಿಟ್ಟಿರ್ತಾರೆ ಆಂಬಲ, ಅದಾರೋ ಇಲ್ಲೋ ಅನರ್ಗತಿ ಇರ್ತಾರೆ ಆಂಬಲ್ ಅವ್ರ. ದಯಮಾಡಿ ಯಾರ ಅನನ್ಯ ಅನ್ನೋರು ಏನಾದ್ರು ನಮ್ ಕ್ಲಾಸ್ ನೋಡತ್ತಿದ್ರ ಅಂದ್ರೆ ಕಮೆಂಟ್ ಹಾಕ್ರಿ. ಅನನ್ಯತಾಂಶ ಅದಾರೋ ಇಲ್ಲೋ ಅನರ್ಗತಿ ಇರ್ತಾರ ಅವ್ರು. ಈಗ 7.5 7.5 ಇಂಟು 1 ಆನ್ಸರ್ ಏನಪ್ಪ? 7.5ನ ಅಂದ್ರ ಮೂಲ ಬೆಳೆಗೆ ಯಾವುದೇ ಆದಂತಹ ಅನ್ಯಾಯ ಮಾಡ್ಲಿಲ್ಲ, ಮೂಲ ಬೆಲೆಯನ್ನ ಯಾವುದೇ ಹಾನಿ ಒಳಪಡಿಸಲಿಲ್ಲ. ಹಾಗಾಗಿ ಈ 1 ಅನ್ನೋದು ಗುಣಾಕಾರ ಪ್ರಕ್ರಿಯೆ ಒಳಗ ಅದನ್ನೋ ಇಲ್ಲೋ ಅನ್ನೋರು ಟೈಪ್ ಇರ್ತೈತಿ. ಹಾಗಾಗಿ ನಾವು 1ಅನ್ನು ಗುಣಾಕಾರದ ಅನನ್ಯತಾಂಶ ಅಂತ ಕರಿತೇವೆ. ಗುಣಾಕಾರದ ಅನನ್ಯತಾಂಶ. ಇದು 1 ಮಾರ್ಕಸ್ಸಿಗೆ PST ಎಕ್ಸಾಮ್ ಒಳಗೆ ಬರುವಂತ ಪ್ರಶ್ನೆ ಅಥವಾ ಅದರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ದಾಗ ಬರ್ತದ. ಸಂಕಲನದ ಅನನ್ಯತಾಂಶ ಯಾವುದು ಅಂದ್ರೆ 0, ಗುಣಾಕಾರದ ಅನನ್ಯತಾಂಶ ಯಾವುದು ಅಂದ್ರೆ 1 ಆಗಿರ್ತದ. ಎಸ್ ಸ್ಪರ್ಧಾರ್ಥಿಗಳೇ, ಇವತ್ತಿನ ಕ್ಲಾಸ್ ವಿಶೇಷವಾಗಿ ನಾ ಯಾವುದೇ ಲೆಕ್ಕ ಮಾಡ್ಲಿಲ್ಲ, ಇಲ್ಲಿ ಯಾವುದೇ ಕಾನ್ಸೆಪ್ಟ್ ಅನ್ನ ಬಹಳ ಡೆಪ್ತ್ ಆಗಿ ಏನ್ ಹೇಳಿಲ್ಲ. ಕೆಲವೊಂದಿಷ್ಟು ಮೂಲ ನಿಯಮಗಳನ್ನ, ಕೆಲವೊಂದಿಷ್ಟು ಕಾನ್ಸೆಪ್ಟ್ ಗಳನ್ನ ಥಿಯರಿ ವೈಸ್ ನಿಮ್ಗೆ ಅರ್ಥ ಮಾಡಿಸುವಂತ ಪ್ರಯತ್ನ ಮಾಡೀನಿ. ಇವತ್ತಿನ ಕ್ಲಾಸ್ ಐ ಹೋಪ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿರ್ತದೆ. ಕೆಲವೊಂದಿಷ್ಟು ವಿಶೇಷ ಅಂಶಗಳನ್ನ ಹೊತ್ಕೊಂಡು ಬಂದಿದ್ನಿ. ಮುಂದಿನ ಕ್ಲಾಸ್ ಒಳಗ ಮತ್ತಷ್ಟು ಲೆಕ್ಕಗಳನ್ನ ನೀವು ತಗೊಂಡ್ ಬಂದ ನಿಮ್ ಜೊತೆ ನಾ ಕನೆಕ್ಟ್ ಆಗಿರ್ತೇನೆ. ಅವಾಗ ಹೋಮ್ವರ್ಕ್ ಕೊಡ್ತೇನೆ. ಈ ಕ್ಲಾಸಿಗೆ ಹೋಮ್ವರ್ಕ್ ಬೇಡ, ಯಾಕಂದ್ರೆ ಇಲ್ಲೇನ್ ಅಂತ ಹೋಮ್ವರ್ಕ್ ಏನಿಲ್ಲ. ಹಾಗಾಗಿ ಬೇಕಾದ್ರೆ ನೀವು ಹೋಮ್ವರ್ಕ್ ಬರೆಯೋರು ಇದ್ರ ಅಂದ್ರೆ ಇಲ್ಲಿ ಏನ್ ಬರೀದ್ರೆ ನೋಟ್ಸ್ ಮಾಡಿರ್ತಾರೆ ನೀವು, ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಹಿಂಗೆಲ್ಲ ನೋಟ್ಸ್ ಮಾಡಿರ್ತಾರೆ. ಅದ ನೋಟ್ಸ್ ಅನ್ನ ಇನ್ನೊಮ್ಮೆ ನೀವು ಅಧ್ಯಯನ ಮಾಡೋದ್ರ ಮೂಲಕ ಕಂಪ್ಲೀಟ್ ಮಾಡ್ಕೋಬಹುದು. ಹಾಗಾಗಿ ಈ ವಿಡಿಯೋವನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್. ಆಮೇಲೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್.